ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ಆಗಿರೋಣ. ನಮಗೆ ಪ್ರಾರ್ಥಿಸೋಣ. ನನ್ನ ಕರ್ತರೇ, ನನ್ನ ಶರೀರವನ್ನು, ನನ್ನ ಮನಸ್ಸನ್ನು, ನನ್ನ ಆತ್ಮವನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ. ನಿಮ್ಮ ವಾಕ್ಯ ಆಲಿಸುವಾಗ ಇಂದು ಒಂದು ಅನುಗ್ರಹಕ್ಕೆ ಕಾರಣವಾಗಲಿ. ನಮ್ಮ ವಿಶ್ವಾಸ ಹೆಚ್ಚಾಗಲಿ. ನನ್ನ ಕುಟುಂಬದಲ್ಲಿ ದೈವಿಕ ಕಾರ್ಯಗಳು ಪ್ರಕಟವಾಗಲಿ. ನಮಗೆ ಹೀಗೆ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೇ, ಇಂದು ಜೀವಿಸುವ ಒಳ್ಳೆಯ ದೇವರೇ, ಇಂದು ನನ್ನಲ್ಲಿ ಬನ್ನಿರಿ. ನಿಮ್ಮ ಶಕ್ತಿಯನ್ನು ಇಂದು ಆಲಿಸುವ ದೇವರ ವಾಕ್ಯದಲ್ಲಿ ನನ್ನನ್ನು ತುಂಬಿರಿ. ಸರ್ವಶಕ್ತನಾದ ದೇವರೇ, ಸರ್ವಾಧಿಪತಿಯಾದ ಕರ್ತರೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ನಿಮ್ಮ ನಾಮವನ್ನು ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ಇಂದು ನಿಮ್ಮ ಸ್ವರ ನಾನು ಆಲಿಸಲು ನನಗೆ ಸಾಧ್ಯವಾಗುತ್ತಿರುವುದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಬ್ಬಾಯಿ ಕತ್ತಿಗಿಂತ ಹರಿತವಾದ ವಾಕ್ಯದಿಂದ ನನ್ನನ್ನು ಶುದ್ಧೀಕರಿಸಿರಿ. ಆಮೇನ್. ನನ್ನ ಜೀವನದಲ್ಲಿ ಅದ್ಭುತವನ್ನು ಮಾಡಿರಿ. ನನ್ನನ್ನು ಸೌಖ್ಯಪಡಿಸಿರಿ. ನನಗೆ ಬಿಡುಗಡೆ ನೀಡಿರಿ. ನನ್ನ ಜೀವನದ ಒಳಗೆ ಹೊರಗೆ ಇರುವ ಎಲ್ಲ ಅಡೆತಡೆಗಳು, ಬಂಧನಗಳು ಬಿಡುಗಡೆಯಾಗುವುದು ಎಂದು ನಾನು ಇಂದು ವಿಶ್ವಾಸಿಸುತ್ತೇನೆ. ಇಂದು ಆಲಿಸುವ ದೇವರ ವಾಕ್ಯ ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯ 40 ಮತ್ತು 41ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಒಮ್ಮೆ ಕುಷ್ಠರೋಗಿಯೊಬ್ಬನು ಯೇಸುಸ್ವಾಮಿಯ ಬಳಿಗೆ ಬಂದು ಮೊಣಕಾಲೂರಿ ತಾವು ಮನಸ್ಸು ಮಾಡಿದ್ದಲ್ಲಿ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ಧೈರ್ಯದಿಂದ ಬೇಡಿಕೊಂಡನು. ಯೇಸುವಿನ ಮನ ಕರಗಿತು. ಅವರು ಕೈಚಾಚಿ ಕುಷ್ಠರೋಗಿಯನ್ನು ಮುಟ್ಟಿ, ಖಂಡಿತವಾಗಿ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದರು. ತಕ್ಷಣ ಅವನ ಕುಷ್ಠವು ಮಾಯವಾಯಿತು. ಅವನು ಗುಣ ಹೊಂದಿದನು. ಪ್ರಿಯರೇ, ಕುಷ್ಠರೋಗಿಯ ಮೇಲೆ ಇಟ್ಟ ಒಂದು ಅದ್ಭುತ ದೇವರ ಕರವಿದೆ. ಇಂದು ಅದೇ ಕರ ನನ್ನನ್ನು, ನಿನ್ನನ್ನು ಸ್ಪರ್ಶಿಸಲಿ. ನಾವು ಅದನ್ನು ಅನುಭವಿಸಲು ಸಾಧ್ಯವಾಗಲಿ. ಆ ಕರ ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಎಲ್ಲ ಸಮಸ್ಯೆಗಳ ಮೇಲೆ ಆ ಕರ ಮುಟ್ಟುವುದು, ಅದನ್ನು ನನಗೆ ಅನುಭವಿಸಲು ಸಾಧ್ಯವಾಗುವುದು. ಹಾಲೆಲೂಯಾ, ಆಮೇನ್. ನಾನು ವಿಶ್ವಾಸಿಸುತ್ತೇನೆ ಕರ್ತರೇ, ನಿಮ್ಮ ಕರ ನನ್ನ ಮೇಲೆ ಚಾಚಿದೆ ಎಂದು. ಹಾಲೆಲೂಯಾ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗಲ್ಲಿ ವಾಕ್ಯ ಆಲಿಸುವ ಎಲ್ಲರ ಮೇಲೆ ಅನುಭವಿಸಲು ಸಾಧ್ಯವಾಗುವ ರೀತಿ ಆಕರ ಸ್ಪರ್ಶ ಪ್ರಕಟವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.